ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಹಿಂದೂ ಮಹಾಸಾಗರದಲ್ಲಿ ಭಾರತ ಮತ್ತೊಂದು ರಾಜತಾಂತ್ರಿಕ ಗೆಲುವನ್ನು ಸಾಧಿಸಿದೆ. ಮಾಲ್ಡೀವ್ಸ್ನಲ್ಲಿ ಭಾರತ ವಿರೋಧಿ ಅಧ್ಯಕ್ಷನನ್ನು ಕೂಡಿಸಿ ಅಲ್ಲಿ ಆಧಿಪತ್ಯವನ್ನು ಸ್ಥಾಪಿಸೋದಕ್ಕೆ ಚೈನಾ ಪ್ರಯತ್ನ ಮಾಡ್ತಾ ಇರೋ ಸಂದರ್ಭದಲ್ಲೇ ಶ್ರೀಲಂಕಾದಲ್ಲಿನ ಚೈನಾದ ಪಾರುಪತ್ಯವನ್ನು ಕಡಿಮೆ ಮಾಡಿ ಅಲ್ಲಿ ತನ್ನ ಹಿಡಿತವನ್ನು ಹೆಚ್ಚು ಮಾಡಿಕೊಳ್ಳೋದ್ರಲ್ಲಿ ಭಾರತ ಮೊದಲ ಗೆಲುವನ್ನ ಸಾಧಿಸಿದ ಹಾಗೆ ಕಾಣ್ತಾ ಇದೆ. ಮೊನ್ನೆ ತಾನೇ ಅಲ್ಲಿ ಚೈನಾದ ರಿಸರ್ಚ್ ವೆಸಲ್ಗಳಿಗೆ ಇನ್ನು ಮುಂದೆ ನಾವು ಅನುಮತಿಯನ್ನು ಕೊಡೋದಿಲ್ಲ ಅಂತ ಹೇಳಿದ ಶ್ರೀಲಂಕಾಗೆ ಭಾರತ ತನ್ನ ಕಲ್ವಾರಿ ಕ್ಲಾಸ್ ಸಬ್ಮರೀನ್ ಅನ್ನು ಕಳುಹಿಸಿಕೊಟ್ಟಿದೆ ಮತ್ತು ಅದನ್ನ ಅಲ್ಲಿನ ಸೇನೆ ಅತ್ಯಂತ ಸಂಭ್ರಮದಿಂದ ಸ್ವಾಗತ ಕೂಡ ಮಾಡಿದೆ. ಈ ಮೂಲಕ ಹಿಂದೂ ಮಹಾಸಾಗರದಲ್ಲಿ ಭಾರತ ತನ್ನ ರಾಜತಾಂತ್ರಿಕ ಶಕ್ತಿಯನ್ನ ಪ್ರದರ್ಶನ ಮಾಡಿರುವುದು ಅಷ್ಟೇ ಅಲ್ಲ, ಹಿಂದೂ ಮಹಾಸಾಗರದ ಮೇಲಿನ ಆಧಿಪತ್ಯಕ್ಕಾಗಿ ಚೈನಾ ಹಾಗೂ ಭಾರತಗಳ ನಡುವೆ ನಡೀತಾ ಇರುವ ಹಾವು ಏಣಿ ಆಟದ ಭಾಗ ಇದು ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾದ್ರೆ ಶ್ರೀಲಂಕಾದಲ್ಲಿ ಆಗ್ತಾ ಇರೋದು ಏನು? ಹಿಂದೂ ಮಹಾಸಾಗರದಲ್ಲಿ ಭಾರತ ಚೈನಾದ ಪ್ರಭಾವವನ್ನು ತಡೆಯೋದಕ್ಕೆ ಏನೆಲ್ಲ ಮಾಡ್ತಾ ಇದೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಜಗತ್ತಿನ ಸಮುದ್ರ ಮಾರ್ಗಗಳ ಮೇಲೆ ಯಾರು ಹಿಡಿತ ಸಾಧಿಸ್ತಾರೋ ಅವರು ಇಡೀ ಜಗತ್ತಿನ ಮೇಲೆ ಹಿಡಿತ ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ. ಈ ಹಿಂದೆ ಅಟ್ಲಾಂಟಿಕ್ ಸಾಗರದ ಮೇಲಿನ ಹಿಡಿತಕ್ಕೆ ಯುರೋಪಿಯನ್ ದೇಶಗಳ ನಡುವೆ ದೊಡ್ಡ ಮಟ್ಟದ ಸಂಘರ್ಷ ನಡೀತಾ ಇತ್ತು. ಕಡೆಗೆ ಅಟ್ಲಾಂಟಿಕ್ ಮೇಲೆ ಮಾತ್ರ ಅಲ್ಲ, ಇಡೀ ಜಗತ್ತಿನ ಬಹುತೇಕ ಸಮುದ್ರಗಳು ಹಾಗೂ ಅದರ ತೀರದ ದೇಶಗಳ ಮೇಲೆ ಹಿಡಿತವನ್ನ ಸಾಧಿಸುವುದರಲ್ಲಿ ಬ್ರಿಟಿಷರು ಯಶಸ್ವಿಯಾದರು. ಅವರದ್ದು ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತ ಅನ್ನಿಸ್ಕೊಳ್ತು. ಇನ್ನು ಕಪ್ಪು ಸಮುದ್ರದ ಮೇಲಿನ ಹಿಡಿತಕ್ಕಾಗಿ ಆಟೋಮನ್ನರು ಹಾಗೂ ಯುರೋಪ್ ದೇಶಗಳ ನಡುವೆ, ಯುರೋಪ್ ಹಾಗೂ ಸೋವಿಯತ್ಗಳ ನಡುವೆ ಕೂಡ ಯುದ್ಧಗಳಾದವು. ಸಾಗರದ ಮಾರ್ಗದ ಮೇಲೆ ಹಿಡಿತ ಸಾಧಿಸೋದಕ್ಕಾಗಿನೇ ನಮ್ಮ ಚೋಳರೂ ಕೂಡ ಆಗ್ನೇಯ ಏಷ್ಯಾ ದೇಶಗಳವರೆಗೆ ತಮ್ಮ ಆಧಿಪತ್ಯವನ್ನು ಸಾಧಿಸಿದರು. ಇವತ್ತು ಕೂಡ ಸಮುದ್ರದ ಮೇಲಿನ ಹಿಡಿತದ ಕಾರಣಕ್ಕೇನೆ ಚೈನಾ ತನ್ನ ಅಕ್ಕಪಕ್ಕದ ಎಲ್ಲ ದೇಶಗಳ ಜೊತೆಗೆ ಸಮಸ್ಯೆಯನ್ನ ಮಾಡಿಕೊಳ್ತಾ ಇದೆ. ಹಾಗೆ ಹಿಂದೂ ಮಹಾಸಾಗರದ ವಿಷಯದಲ್ಲಿ ಚೈನಾ ಹಾಗೂ ಭಾರತದ ನಡುವೆ ದೊಡ್ಡ ಪೈಪೋಟಿ ಕೂಡ ನಡೀತಾ ಇದೆ. ಇದೇ ಹಿಂದೂ ಮಹಾಸಾಗರಕ್ಕಾಗಿನೇ ಅಮೆರಿಕ ಹಾಗೂ ಪಶ್ಚಿಮದ ದೇಶಗಳು ಕೂಡ ಭಾರತದ ಜೊತೆ ಸೇರಿ ಚೈನಾ ವಿರುದ್ಧ ಕೂಟಗಳನ್ನು ರಚನೆ ಮಾಡ್ತಾ ಇವೆ. ಒಟ್ಟಾರೆ ಹಿಂದೂ ಮಹಾಸಾಗರ ಅನ್ನೋದು ಇವತ್ತು ಅತಿದೊಡ್ಡ ಶಕ್ತಿಗಳ ಕಾದಾಟದ ಕಣ. ಈ ಸುವಿಶಾಲ ಹಿಂದೂ ಮಹಾಸಾಗರ ಪೂರ್ವ ಮತ್ತು ಪಶ್ಚಿಮ ದೇಶಗಳ ನಡುವಿನ ವ್ಯಾಪಾರಿ ಮಾರ್ಗ ಕೂಡ. ಹೀಗಾಗಿ ಈ ಮಹಾಸಾಗರದ ಮೇಲೆ ಹಿಡಿತ ಸಾಧಿಸಿದವರು ಏಷ್ಯಾದ ಮೇಲೆ ಹಿಡಿತ ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಿಂದೂ ಮಹಾಸಾಗರದ ವಿಷಯದಲ್ಲಿ ಒಂದು ಜಾಗತಿಕ ಪೈಪೋಟಿ ನಡೀತಾ ಇದೆ. ಇನ್ನು ಗೆಳೆಯರೆ, ಚೈನಾ ಹಾಗೂ ಮಾಲ್ಡೀವ್ಸ್ ವಿಷಯದಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದು ನಿಮಗೆ ಗೊತ್ತಿಲ್ಲದ ವಿಷಯ ಅಲ್ಲ. ಇಷ್ಟು ದಿನ ಮಾಲ್ಡೀವ್ಸ್ ಭಾರತದ ಛತ್ರಛಾಯೆಯಲ್ಲಿತ್ತು. ಹಾಗೆ ಶ್ರೀಲಂಕಾ ಚೈನಾದ ಅಡಿಯಾಳಿನ ಹಾಗೆ ಬದುಕ್ತಾ ಇತ್ತು. ಅಲ್ಲಿ ರಾಜಪಕ್ಷೆ ಸಹೋದರರು ಅಧಿಕಾರದಲ್ಲಿದ್ದಾಗ ಭಾರತವನ್ನ ಶ್ರೀಲಂಕಾ ಸಂಪೂರ್ಣವಾಗಿ ದೂರ ಇಡೋ ಪ್ರಯತ್ನ ಮಾಡಿತು. ರಾಜಪಕ್ಷೆಗಳು ದೊಡ್ಡ ದೊಡ್ಡ ಕನಸುಗಳನ್ನ ಕಂಡ್ರು. ಶ್ರೀಲಂಕಾದ ಅಭಿವೃದ್ಧಿಯ ಹೆಸರಲ್ಲಿ ಅನಗತ್ಯವಾಗಿ ಪೋರ್ಟುಗಳನ್ನ, ಇಇಝೆಡ್ಗಳನ್ನ ಅಭಿವೃದ್ಧಿ ಮಾಡೋದಕ್ಕೆ ಹೋದ್ರು. ಶಕ್ತಿ ಮೀರಿ ಚೈನಾದ ಸಾಲ ತಂದ್ರು. ಅದನ್ನು ತೀರಿಸೋದಕ್ಕೆ ಸಾಧ್ಯವಾಗದೇ ಇದ್ದಾಗ ಹಂಬಂತೋಟ ಪೋರ್ಟ್ ಅನ್ನ ಚೈನಾಗೆ 99 ವರ್ಷಗಳ ಕಾಲ ಲೀಸಿಗೆ ಕೊಟ್ಟರು. ಅದೂ ಸಾಕಾಗ್ಲಿಲ್ಲ. ಶ್ರೀಲಂಕಾದ ಆರ್ಥಿಕತೆ ಹಳ್ಳ ಹಿಡಿತು. ಚೈನಾ ವೈರಾಣು, ರಷ್ಯಾ ಯುಕ್ರೇನ್ ಯುದ್ಧಗಳು ಶ್ರೀಲಂಕಾಗೆ ಯಾವ ರೀತಿಯಲ್ಲೂ ಚೇತರಿಸಿಕೊಳ್ಳೋದಕ್ಕೆ ಸಾಧ್ಯವೇ ಆಗದಷ್ಟು ಹೊಡೆತ ಕೊಟ್ಟು ಸಾಲದ ಸುಳಿಗೆ ಸಿಲುಕಿ ಆರ್ಥಿಕ ಕುಸಿತಕ್ಕೆ ತುತ್ತಾಗಿ ಶ್ರೀಲಂಕಾ ದಿವಾಳಿ ಆಯಿತು. ಆ ಸಂದರ್ಭದಲ್ಲಿ ಚೈನಾ ಲಂಕನ್ನರ ಕೈಯನ್ನ ಹಿಡಿಲಿಲ್ಲ. ಅಧ್ಯಕ್ಷ ರಾಜಪಕ್ಷೆ ಹಾಗೂ ಪ್ರಧಾನಿ ರಾಜಪಕ್ಷೆ ಇಬ್ರು ಅಧಿಕಾರವನ್ನು ಕಳ್ಕೋಬೇಕಾಯ್ತು. ಒಬ್ಬ ರಾಜಪಕ್ಷೆ ದೇಶ ಬಿಟ್ಟು ಓಡ್ ಹೋದ. ಅಲ್ಲಿ ವಿಕ್ರಮಸಿಂಘೆ ಅಧ್ಯಕ್ಷರಾದ್ರು. ಆತ ತಟಸ್ಥ ನಾಯಕ. ಭಾರತದ ಅಗತ್ಯ ಆ ದೇಶಕ್ಕೆ ಎಷ್ಟಿದೆ ಅನ್ನೋದು ಗೊತ್ತಿರುವ ಲೀಡರ್. ಹೀಗಾಗಿ ಮತ್ತೆ ಶ್ರೀಲಂಕಾ ಭಾರತದ ನೆರಳಿಗೆ ಬಂತು. ಭಾರತ ಕೂಡ ಅವರಿಗೆ ಸಾಕಷ್ಟು ಸಹಾಯ ಮಾಡ್ತು. ತೈಲ ಕೊಡ್ತು, ಆಹಾರ ಕೊಡ್ತು, ಔಷಧಗಳನ್ನು ಕೊಡ್ತು, ಸಾಲ ಕೊಡ್ತು, ಸಾಲಗಳನ್ನ ರೀಸ್ಟ್ರಕ್ಚರ್ ಮಾಡಿ ಕೊಡ್ತು, ಅಮೆರಿಕದ ಸಹಾಯವನ್ನು ಕೊಡಿಸ್ತು, IMF ಲೋನ್ ಸಿಗೋ ಹಾಗೆ ನೋಡ್ಕೊಳ್ತು. ಮೊನ್ನೆ ಅಂತೂ ಶ್ರೀಲಂಕಾಗೆ ಭಾರತೀಯ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ಕೊಡಬೇಕು ಅಂತ ಹೇಳೋ ಮೂಲಕ ಭಾರತೀಯ ವಿದೇಶಾಂಗ ಸಚಿವ S ಜಯಶಂಕರ್ ಶ್ರೀಲಂಕಾದ ಆಡಳಿತ ಮತ್ತು ಜನರ ಪ್ರೀತಿಗೆ ಕೂಡ ಪಾತ್ರ ಆದ್ರು. ಇನ್ನು ಭಾರತ ಇಷ್ಟೆಲ್ಲ ಮಾಡ್ತಿರುವಾಗ ಕೂಡ ಶ್ರೀಲಂಕಾ ಚೈನಾದ ನೆರಳಿನಿಂದ ಹೊರಬಂದಿರಲಿಲ್ಲ. ಚೈನಾದ ರಿಸರ್ಚ್ ವೆಸಲ್ ಹೆಸರಿನ ಬೇಹುಗಾರಿಕಾ ನೌಕೆಗಳು ಶ್ರೀಲಂಕಾಗೆ ಬರ್ತಾ ಇದ್ವು. ಅಲ್ಲಿನ ಹಂಬಂತೋಟದಲ್ಲಿ ಲಂಗರ್ ಹಾಕ್ತಾ ಇದ್ವು. ಈ ಹಡಗುಗಳ ಆಗಮನದಿಂದ ಭಾರತ ಇರಿಸುಮುರುಸುಗೊಳಗಾಗ್ತಾ ಇತ್ತು. ಗೆಳೆಯರೆ, ಯುವಾನ್ ವಾಂಗ್, ಜಿಯಾಂಗ್ ಹಾಂಗ್ ಮುಂತಾದ ಚೈನಾ ರಿಸರ್ಚ್ ವೆಸಲ್ಗಳು ಆಗಾಗ ಹಿಂದೂ ಮಹಾಸಾಗರಕ್ಕೆ ಇಳಿತಾ ಇರುತ್ತವೆ. ಇವು ಅಲ್ಲಿನ ಸಾಗರ ಮಾರ್ಗದ ಬಗ್ಗೆ, ಸಮುದ್ರದ ವಾತಾವರಣದ ಬಗ್ಗೆ, ಅಲೆಗಳ ಬಗ್ಗೆ ರಿಸರ್ಚ್ ಮಾಡೋದಾಗಿ ಹೇಳ್ಕೊಳ್ಳುತ್ತವೆ. ಆದ್ರೆ ಇವು ಬರೋ ಉದ್ದೇಶ ಬರೀ ಸಮುದ್ರದ ಬಗ್ಗೆ ಅಧ್ಯಯನ ಮಾಡೋದಲ್ಲ, ಬದಲಿಗೆ ಭಾರತ ಸೇರಿದ ಹಾಗೆ ಹಿಂದೂ ಮಹಾಸಾಗರದಲ್ಲಿನ ನಾನಾ ದೇಶಗಳ ಸೇನಾ ಶಕ್ತಿ, ಮಿಸೈಲ್ಗಳು ಮುಂತಾದವುಗಳ ಬಗ್ಗೆ ಬೇಹುಗಾರಿಕೆಯನ್ನು ಮಾಡೋದು. ಇಂತಹ ಬೇಹುಗಾರಿಕಾ ವೆಸಲ್ಗಳು ಭಾರತ ಮಿಸೈಲ್ ಪರೀಕ್ಷೆ ಮಾಡೋ ಸಮಯಕ್ಕೆ ಸರಿಯಾಗಿ ಶ್ರೀಲಂಕಾಗೆ ಬಂದು ಹಂಬಂತೋಟದಲ್ಲಿ ಲಂಗರ್ ಹಾಕ್ತಾ ಇತ್ತು. ನಮ್ಮ ದಕ್ಷಿಣ ಭಾರತದಲ್ಲಿನ ಸೇನಾ ಹಾಗೂ ನೌಕಾನೆಲೆಗಳ ಮಾಹಿತಿ ಸಂಗ್ರಹಿಸೋದು ಕೂಡ ಇವರ ಉದ್ದೇಶ ಆಗಿರ್ತಾ ಇತ್ತು. ಇನ್ನಿದನ್ನೆಲ್ಲ ಅವರು ಮಾಡೋದಿಲ್ಲ, ಬರೀ ಸಮುದ್ರದ ಬಗ್ಗೆ ಮಾತ್ರ ಅಧ್ಯಯನ ಮಾಡ್ತಾರೆ ಅಂತ ಅಂದ್ಕೊಂಡ್ರೂ ಕೂಡ ಚೈನಾ ಒಂದು ಭಾರತದ ಸಮೀಪ ಸಾಗರ ಅಧ್ಯಯನ ಮಾಡೋದು ಭಾರತದ ರಕ್ಷಣೆಯ ದೃಷ್ಟಿಯಿಂದ ಖಂಡಿತ ಒಳ್ಳೆಯ ಬೆಳವಣಿಗೆ ಅಲ್ಲ. ನಮ್ಮ ಹಿಂದೂ ಮಹಾಸಾಗರದಲ್ಲಿ ಭಾರತದ ಅತಿ ಸಮೀಪದ ಪ್ರದೇಶದಲ್ಲಿ ಏನೆಲ್ಲ ಇದೆ, ಸಮುದ್ರ
ಹೇಗಿದೆ, ಎಲ್ಲಿ ಆಳ ಇದೆ, ಎಲ್ಲಿ ಕಂದಕಗಳಿವೆ ಅನ್ನೋ ಮಾಹಿತಿ ಸಿಕ್ಕರೂ ಕೂಡ ನಾಳೆ ಚೈನಾ ಈ ಭಾಗದಲ್ಲಿ ತನ್ನ ಸಾಗರ ಶಕ್ತಿಯನ್ನ ಹೆಚ್ಚು ಮಾಡಿಕೊಳ್ಳೋದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಳುತ್ತೆ. ಹೀಗಾಗಿ ಚೈನಾದ ಹಡಗುಗಳ ಆಗಮನವನ್ನ ಭಾರತ ಆತಂಕ ಅಂತಲೇ ಭಾವಿಸುತ್ತೆ. ಇನ್ನು ಈ ಹಿಂದೆ ಸಾಕಷ್ಟು ಬಾರಿ ಶ್ರೀಲಂಕಾದ ಗಮನಕ್ಕೆ ಈ ವಿಷಯವನ್ನ ಭಾರತ ತಂದಿತ್ತಾದರೂ ರಾಜಪಕ್ಷಗಳ ಆಡಳಿತಾವಧಿಯಲ್ಲಿ ಅವರು ಭಾರತದ ಬಗ್ಗೆ, ಭಾರತದ ಕಾಳಜಿ ಕಳಕಳಿಯ ಬಗ್ಗೆ ಹೆಚ್ಚು ಗಮನ ಕೊಡೋದಕ್ಕೆ ಹೋಗಿರಲಿಲ್ಲ. ಆದ್ರೆ ಈಗ ಅಲ್ಲಿ ಅಧಿಕಾರ ಬದಲಾಗಿದೆ. ಭಾರತದ ಸಹಾಯದಲ್ಲೇ ಈಗ ಶ್ರೀಲಂಕಾ ಬದುಕ್ತಾ ಇದೆ. ಇಂಥ ಸಂದರ್ಭದಲ್ಲಿ ಕೂಡ ಎಲ್ಲವನ್ನೂ ಸಹಿಸಿಕೊಳ್ಳೋದಕ್ಕೆ ಹೇಗಾಗುತ್ತೆ? ಮೊನ್ನೆ ಶ್ರೀಲಂಕಾದ ಅಧ್ಯಕ್ಷರು ಭಾರತಕ್ಕೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಖುದ್ದು ಪ್ರಧಾನಿ ಮೋದಿ ಚೈನಾ ಹಡಗುಗಳ ಬಗ್ಗೆ ತಮ್ಮ ಕಳಕಳಿಯನ್ನ ವ್ಯಕ್ತಪಡಿಸಿದ್ರು. ಅದಾದ ನಂತರ ಶ್ರೀಲಂಕಾ ಇನ್ನು 1 ವರ್ಷ ನಮ್ಮ ದೇಶಕ್ಕೆ ಯಾವುದೇ ವಿದೇಶಿ ರಿಸರ್ಚ್ ವೆಸಲ್ಗಳಿಗೆ ಅವಕಾಶ ಕೊಡೋದಿಲ್ಲ ಅಂತ ಹೇಳಿತು. ಅದರ ಬೆನ್ನಲ್ಲೇ ಶ್ರೀಲಂಕಾದ ಕಡೆಗೆ ಹೊರಟಿದ್ದ ಯಾಂಗ್ ಹಾಂಗ್ 3 ಅನ್ನೋ ಹಡಗಿಗೆ ಅನುಮತಿಯನ್ನು ಕೂಡ ಶ್ರೀಲಂಕಾ ನಿರಾಕರಿಸಿತು. ಈಗ ಆ ಹಡಗು ಮಾಲ್ಡೀವ್ಸ್ ಕಡೆಗೆ ಹೋಗ್ತಾ ಇದೆ. ಶ್ರೀಲಂಕಾ ಬಿಟ್ರೇನು ನಾವು ಮಾಲ್ಡೀವ್ಸ್ ಅನ್ನು ಇಟ್ಟುಕೊಂಡಿದೀವಿ ಅನ್ನೋ ಧಿಮಾಕು ಚೈನಾದ್ದು. ಹೀಗಾಗಿ ಫೆಬ್ರವರಿ 8ನೇ ತಾರೀಕು ಈ ರಿಸರ್ಚ್ ವೆಸಲ್ ಮಾಲೆ ಬಂದರನ್ನು ತಲುಪುತ್ತೆ. ಇದೇ ಸಂದರ್ಭದಲ್ಲಿ ಫೆಬ್ರವರಿ 4ನೇ ತಾರೀಕೆ ಭಾರತ ತನ್ನ ಸಬ್ಮರೀನ್ ಅನ್ನ ಶ್ರೀಲಂಕಾದ ಕೊಲಂಬೋ ಬಂದರಿಗೆ ಕಳುಹಿಸಿಕೊಟ್ಟಿದೆ. ಶ್ರೀಲಂಕಾ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಈ ಸಬ್ಮರೀನ್ ಲಂಕೆಯನ್ನು ತಲುಪಿದ್ದು ಅದನ್ನ ಅಲ್ಲಿನ ನೌಕಾಪಡೆ ಅತ್ಯಂತ ಭವ್ಯವಾಗಿ ಸ್ವಾಗತಿಸಿದೆ ಕೂಡ. ಗೆಳೆಯರೆ, ಈ ಶ್ರೀಲಂಕಾ ಅನ್ನೋ ಪುಟ್ಟ ದ್ವೀಪ ಇದೆಯಲ್ಲ, ಇದು ವ್ಯಾಪಾರಕ್ಕೆ, ನೌಕಾಪಡೆಗೆ, ಕಲ್ಲಿದ್ದಲಿಗೆ, ಹೀಗೆ ಎಲ್ಲ ರೀತಿಯ ಸಾಗರ ಚಟುವಟಿಕೆಗಳಿಗಾಗಿ ಒಟ್ಟು 8 ಬಂದರುಗಳನ್ನು ಹೊಂದಿದೆ. ಇಲ್ಲಿ ಪೋರ್ಟ್ ಆಫ್ ಕೊಲಂಬೋ ಇದೆ, ಹಂಬನ್ತೋಟ ಬಂದರಿದೆ, ಟ್ರಿಂಕೋಮಾಲಿ ಬಂದರಿದೆ, ಗ್ಯಾಲೆ ಬಂದರಿದೆ, ಪೋರ್ಟ್ ಆಫ್ ಪಾಯಿಂಟ್ ಪೆಡ್ರೋ ಇದೆ. ನೌಕಾಪಡೆಯ ಅನುಕೂಲಕ್ಕಾಗಿ ಕಂಕೆ ಸಂತುರೈ ಬಂದರನ್ನ ಅವರು ಹೊಂದಿದ್ದಾರೆ. ಹಾಗೆ ಇತ್ತೀಚೆಗಷ್ಟೇ ನಿರ್ಮಾಣವಾದ ಓಲೋವಿಲ್ ಬಂದರಲ್ಲಿದೆ. ಅದರ ಜೊತೆಗೆ ಕಲ್ಪಿಥಿಯಾ ಬಂದರು ಕೂಡ ಅಲ್ಲಿದೆ. ಈ ಕಲ್ಪಿಥಿಯಾ ಬಂದರನ್ನ ಅವರು ಕಲ್ಲಿದ್ದಲಿನ ಹಡಗುಗಳಿಗಾಗಿ ಬಳಸ್ತಾ ಇದ್ದಾರೆ. ಇನ್ನು ಈ ಬಂದರುಗಳ ಪೈಕಿ ಹಂಬನ್ತೋಟ ಸಂಪೂರ್ಣವಾಗಿ ಚೈನಾದ ಹಿಡಿತದಲ್ಲಿದೆ. ಅದರ ಇನ್ನೊಂದು ಬದಿಯಲ್ಲಿನ ಕೊಲಂಬೋ ಪೋರ್ಟ್ ಅನ್ನ ಭಾರತ ನಿರ್ಮಾಣ ಮಾಡಿದೆ. ಇದು ಶ್ರೀಲಂಕಾದಲ್ಲಿ ಅದಾನಿ ಸಂಸ್ಥೆ ನಿರ್ಮಾಣ ಮಾಡ್ತಾ ಇರುವ ಬಂದರು. ಸೊ ಇಲ್ಲಿ ಶ್ರೀಲಂಕಾ ಚೈನಾದ ರಿಸರ್ಚ್ ವೆಸಲ್ ಅನ್ನ ತನ್ನ ಬಂದರುಗಳಿಗೆ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ಗೆ ಪ್ರವೇಶ ನಿರಾಕರಿಸಿದ್ದು ಭಾರತದ ಸಬ್ಮರೀನ್ ಅನ್ನ ಕೊಲಂಬೋಗೆ ಸ್ವಾಗತಿಸಿದೆ. ಇನ್ನು ಶ್ರೀಲಂಕಾಗೆ ಹೋಗಿರೋದು ಕಲ್ವಾರಿ ಕ್ಲಾಸ್ ನ ಸಬ್ಮರೀನ್ INS ಕಾರಂಜ್. ಇದು ಸ್ಕಾರ್ಪಿನ್ ಕ್ಲಾಸ್ ನ ಡೀಸೆಲ್ ಎಲೆಕ್ಟ್ರಿಕ್ ಅಟ್ಯಾಕ್ ಸಬ್ಮರೀನ್. ಈ ಸ್ಕಾರ್ಪಿನ್ ಕ್ಲಾಸ್ ಸಬ್ಮರೀನ್ಗಳು ಫ್ರಾನ್ಸ್ ನ ಕಂಪನಿಗೆ ಸೇರಿದ್ದು. ಇದನ್ನು ನಮ್ಮ ಮುಂಬೈನ ಮಜಗಾಂವ್ ಡಾಕ್ ಯಾರ್ಡ್ ಲಿಮಿಟೆಡ್ ನಲ್ಲಿ ನಿರ್ಮಾಣ ಮಾಡಲಾಗಿದೆ. 67.5 ಮೀಟರ್ ಉದ್ದ ಇರೋ ಈ ಸಬ್ಮರೀನ್ 53 ಕ್ರೂ ಮೆಂಬರ್ ಗಳನ್ನ ಹೊಂದಿರುತ್ತೆ. ಗೆಳೆಯರೆ, ಇಲ್ಲಿ ಶ್ರೀಲಂಕಾದ ಬಂದರಿಗೆ ನಮ್ಮ ಸಬ್ಮರೀನ್ ಹೋಗಿದೆ ಅನ್ನೋದು ಕೂಡ ಒಂದು ಸಂಭ್ರಮಿಸಬೇಕಾದ ವಿಷಯನ ಅಂತ ನಿಮಗೇನಾದ್ರೂ ಅನ್ನಿಸ್ಬಿಟ್ರೆ ಹಿಂದೂ ಮಹಾಸಾಗರದಲ್ಲಿ ನಡೀತಾ ಇರೋ ಆಧಿಪತ್ಯದ ಸಮರ ಹೇಗಿದೆ ಅನ್ನೋದು ನಿಮಗೆ ಗೊತ್ತಿಲ್ಲ ಅಂತ ಅರ್ಥ. ಇಲ್ಲಿ ಚೈನಾ ಹಿಂದೂ ಮಹಾಸಾಗರದಲ್ಲಿ ಭಾರತವನ್ನ ಕಟ್ಟಿ ಹಾಕೋದಕ್ಕೆ ದೊಡ್ಡ ಮಟ್ಟದ ಪ್ರಯತ್ನಗಳನ್ನು ಮಾಡ್ತಾ ಇದೆ ಮತ್ತು ಚೈನಾದ ಆತಂಕಕ್ಕೆ ಕಾರಣವಾಗ್ತಾ ಇರೋದು ಮಲಕ್ಕಾ ಸ್ಟ್ರೈಟ್. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದು ಮಲಕ್ಕಾ ಸ್ಟ್ರೈಟ್. ಪಶ್ಚಿಮದ ದೇಶಗಳಿಂದ ಬರೋ ಚೈನಾದ ಸರಕು ಸಾಮಗ್ರಿ, ಅದರಲ್ಲೂ ತೈಲದ ಹಡಗುಗಳು ಸಂಚರಿಸುವುದು ಇದೇ ಮಲಕ್ಕಾ ಸ್ಟ್ರೈಟ್ ನ ಮೂಲಕ. ಇಲ್ಲಿ ಭಾರತದ ಅಂಡಮಾನ್ ನಿಕೋಬಾರ್ ದ್ವೀಪಗಳಿವೆ. ಹೀಗಾಗಿ ಮಲಕ್ಕಾ ಆದ ಮೇಲೆ ಭಾರತ ಯಾವಾಗ ಬೇಕಾದರೂ ಹಿಡಿತವನ್ನು ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ. ಅಕಸ್ಮಾತ್ ಭಾರತ ಮತ್ತು ಚೈನಾ ನಡುವೆ ಸಂಘರ್ಷ ಉಂಟಾಗಿ ಆ ಸಂದರ್ಭದಲ್ಲಿ ಭಾರತ ತನ್ನ ನೌಕಾಪಡೆಯ ಮೂಲಕ ಈ ಮಲಕ್ಕಾ ಸ್ಟ್ರೈಟ್ ಅನ್ನ ಬಂದ್ ಮಾಡಿಬಿಟ್ರೆ ಚೈನಾದ ತೈಲ ಹಾಗೂ ಇನ್ನಿತರ ಸಾಮಗ್ರಿಗಳ ಆಮದು ರಫ್ತು ಇಲ್ಲಿ ನಿಂತು ಹೋಗ್ಬಿಡುತ್ತೆ. ಇದು ಗೊತ್ತಿರೋದ್ರಿಂದಲೇ ಭಾರತವನ್ನ ಕೌಂಟರ್ ಮಾಡೋದಕ್ಕೆ ಚೈನಾ ಪಾಕಿಸ್ತಾನದ ಗ್ವದಾರ್ ಬಂದರಿನ ಮೇಲೆ ಹಿಡಿತವನ್ನು ಬಯಸೋದು. ಇಲ್ಲಿದೆ ನೋಡಿ ಗ್ವದಾರ್. ಪಾಕಿಸ್ತಾನದ ಬಲೂಚಿಸ್ತಾನದಲ್ಲಿರೋ ಈ ಬಂದರು ಚೈನಾದ ಹಿಡಿತದಲ್ಲಿದೆ. ಈ ಮೂಲಕ ಮಲಕ್ಕಾನ ಸ್ಕಿಪ್ ಮಾಡಿ ಭಾರತದ ಮೇಲ್ಭಾಗದಿಂದ ಅಂದ್ರೆ ಆಕ್ರಮಿತ ಕಾಶ್ಮೀರ ಮತ್ತು ಲದಾಖ್ನಿಂದ ಚೈನಾ ಪಾಕಿಸ್ತಾನದ ಮೂಲಕ ಒಂದು ರಸ್ತೆಯನ್ನ ಕೂಡ ನಿರ್ಮಾಣ ಮಾಡಿಕೊಂಡಿದೆ. ಅಷ್ಟೇ ಅಲ್ಲ, ಅಲ್ಲಿ ಗ್ವದಾರ್ ಮೇಲೆ ಹಿಡಿತವನ್ನ ಇಟ್ಕೊಂಡ್ರೆ ಸ್ಟ್ರೈಟ್ ಆಫ್ ಹಾರ್ಮುಜ್ ಅಲ್ಲಿ ಭಾರತವನ್ನ ಕಟ್ಟಿ ಹಾಕಬಹುದು ಅನ್ನೋದು ಚೈನಾದ ಯೋಜನೆ. ಗೆಳೆಯರೆ, ನೀವಿಲ್ಲಿ ಮ್ಯಾಪ್ ಅಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಸ್ಟ್ರೈಟ್ ಆಫ್ ಹಾರ್ಮುಜ್. ಚೈನಾದ ಪಾಲಿಗೆ ಮಲಕ್ಕಾ ಸ್ಟ್ರೈಟ್ ಅನ್ನೋದು ಎಷ್ಟು ಮುಖ್ಯನೋ ಭಾರತದ ಪಾಲಿಗೆ ಈ ಸ್ಟ್ರೈಟ್ ಆಫ್ ಹಾರ್ಮುಜ್ ಅನ್ನೋದು ಕೂಡ ಅಷ್ಟೇ ಮುಖ್ಯ. ಯಾಕೆಂದ್ರೆ UAE, ಸೌದಿ ಅರೇಬಿಯಾ, ಕತಾರ್ ಮುಂತಾದ ಅರಬ್ ದೇಶಗಳಿಂದ ಭಾರತ ಇಂಧನವನ್ನ ಖರೀದಿ ಮಾಡುತ್ತಲ್ವಾ, ಆ ಕಚ್ಚಾ ತೈಲ ಬರಬೇಕಾಗಿರೋದು ಇದೇ ಸ್ಟ್ರೈಟ್ ಆಫ್ ಹಾರ್ಮುಜ್ ನ ಮೂಲಕ. ಈ ಹಾರ್ಮುಜ್ ಸ್ಟ್ರೈಟ್ ಅನ್ನ ಸಂಪೂರ್ಣವಾಗಿ ಮುಚ್ಚಿಬಿಟ್ರೆ ಭಾರತದ ತೈಲ ಸರಬರಾಜನ್ನ ನಿಲ್ಲಿಸೋದಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಚೈನಾ ತನ್ನ ಮಲಕ್ಕಾ ಸ್ಟ್ರೈಟ್ ಅನ್ನ ಕಾಪಾಡಿಕೊಳ್ಳೋ ನಿಟ್ಟಲ್ಲಿ ಇಲ್ಲಿ ಹಾರ್ಮುಜ್ ಮೇಲೆ ಕಣ್ಣಿಟ್ಕೊಂಡು ಗ್ವದಾರ್ ಅನ್ನ ತನ್ನ ಹಿಡಿತಕ್ಕೆ ತಗೊಂಡಿದೆ. ಹಾಗಂತ ಭಾರತ ಇಲ್ಲಿ ಸುಮ್ಮನೆ ಕೂತ್ಕೊಳ್ತಾ ಖಂಡಿತ ಇಲ್ಲ. ಗ್ವದಾರ್ ಬಂದರನ್ನ ಚೈನಾ ತಗೊಂಡು ಕೂಡಲೇ ಭಾರತ ಅದರ ಪಕ್ಕದಲ್ಲೇ ಇರೋ ಚಾಬಹಾರ್ ಬಂದರನ್ನ ತನ್ನ ಹಿಡಿತಕ್ಕೆ ತಗೊಂಡಿದೆ. ಇರಾನ್ ನಲ್ಲಿನ ಚಾಬಹಾರ್ ಭಾರತದ ಹಿಡಿತದಲ್ಲಿರೋದ್ರಿಂದ ಗ್ವದಾರ್
ಎಲ್ಲರನ್ನ ಕೌಂಟರ್ ಮಾಡೋದಕ್ಕೆ ಇಲ್ಲಿ ಭಾರತಕ್ಕೆ ಸಾಧ್ಯ ಆಗ್ತಾ ಇದೆ. ಇನ್ನು ಈ ಭಾಗದಲ್ಲಿ ಹಿಡಿತವನ್ನು ಸಾಧಿಸೋ ಚೈನಾದ ಪ್ರಯತ್ನಗಳು ಕೇವಲ ಗ್ವಾದಾರ್ಗೆ ಮಾತ್ರ ಸೀಮಿತ ಆಗಿಲ್ಲ. ಅಲ್ಲಿಂದ ಕೆಳಗೆ ಬಂದ್ರೆ ಜಿಬೂಟಿ, ಕೀನ್ಯಾ, ತಾಂಜೇನಿಯಾಗಳಲ್ಲಿ ಚೈನಾದ ಪ್ರೆಸೆನ್ಸ್ ಇದೆ. ಇಲ್ಲಿ ಬಾಬ್ ಅಲ್ ಮಂದಾಬ್ ಅನ್ನೋ ಜಲಸಂಧಿ ಇದೆ ನೋಡಿ, ಇದರ ಮೇಲೆ ಕೂಡ ಚೈನಾ ತನ್ನ ಆಧಿಪತ್ಯವನ್ನು ಸ್ಥಾಪಿಸಿದೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಕೆಂಪು ಸಮುದ್ರದಿಂದ ಹಿಂದೂ ಮಹಾಸಾಗರವನ್ನ ಪ್ರವೇಶಿಸುವ ಎಲ್ಲ ವ್ಯಾಪಾರಿ ನೌಕೆಗಳು ಕೂಡ ಈ ಬಾಬ್ ಅಲ್ ಮಂದಾಬ್ನ ಮೂಲಕವೇ ಬರಬೇಕು. ಅದರ ಪಕ್ಕದಲ್ಲೇ ಜಿಬೂಟಿಯಲ್ಲಿ ಚೈನಾದ ಸೇನಾ ನೆಲೆ ಇದೆ. ಹಾಗೆ ಆಫ್ರಿಕಾನ ಸುತ್ತುಕೊಂಡು ಬರುವ ಮಾರ್ಗ ಇದೆಯಲ್ಲ, ಇಲ್ಲಿ ಕೀನ್ಯಾದಲ್ಲಿ, ತಾಂಜೇನಿಯಾದಲ್ಲಿ ಕೂಡ ಚೈನಾ ತನ್ನ ನೆಲೆಗಳನ್ನ ಹೊಂದಿದೆ. ಇನ್ನು ಭಾರತದ ಪೂರ್ವ ಭಾಗಕ್ಕೆ ನಾವು ಬಂದ್ರೆ ಬಾಂಗ್ಲಾದೇಶದಲ್ಲಿ ಕಾಕ್ಸ್ ಬಜಾರ್ ಬಂದರನ್ನ ಚೈನಾ ಅಭಿವೃದ್ಧಿಪಡಿಸ್ತಾ ಇದೆ. ಇಲ್ಲಿ ಬಾಂಗ್ಲಾದೇಶಕ್ಕೆ 2 ಸಬ್ಮರೀನ್ ಗಳನ್ನ ಕೂಡ ಚೈನಾ ಗಿಫ್ಟ್ ರೂಪದಲ್ಲಿ ಕೊಟ್ಟಿದೆ. ಈ ಕಾಕ್ಸ್ ಬಜಾರ್ ಬಂದರು ಪೂರ್ಣಗೊಂಡ್ರೆ ಅಲ್ಲಿ ಚೈನಾ ತನ್ನ ಸಬ್ಮರೀನ್ ಗಳನ್ನ ತಂದು ನಿಲ್ಲಿಸುತ್ತೆ. ಹಾಗೆ ಇಲ್ಲಿ ಮ್ಯಾನ್ಮಾರ್ ಅಲ್ಲಿ ಕ್ಯೂಕ್ಪ್ಯೂ ಬಂದರು ಕೂಡ ಚೈನಾದ ಹಿಡಿತದಲ್ಲೇ ಇದೆ. ಅಲ್ಲಿ ಕೂಡ ಚೈನಾ ತನ್ನ ನೆಲೆಯೊಂದನ್ನು ಮಾಡಿಕೊಂಡಿದೆ. ಹೀಗಾಗಿನೇ ಮ್ಯಾನ್ಮಾರ್ ಮತ್ತು ಬಾಂಗ್ಲಾದೇಶಗಳು ಸಂಪೂರ್ಣವಾಗಿ ಚೈನಾದ ತೆಕ್ಕೆಗೆ ಸರಿದು ಹೋಗದ ಹಾಗೆ ಅಲ್ಲಿ ಭಾರತ ಕೂಡ ತನ್ನ ಒಂದಷ್ಟು ಪ್ರಭಾವವನ್ನ ಉಳಿಸಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದೆ. ಇನ್ನು ಹಿಂದೂ ಮಹಾಸಾಗರದಲ್ಲಿ ಕೀನ್ಯಾ, ತಾಂಜೇನಿಯಾ, ಜಿಬೂಟಿಗಳ ಮೇಲೆ ಚೈನಾ ಹಿಡಿತವನ್ನು ಸಾಧಿಸಿದೆಯಲ್ಲ, ಅದಕ್ಕೆ ಪ್ರತಿಯಾಗಿ ಭಾರತ ಸಿಷೆಲ್ಸ್ ನಲ್ಲಿ, ಮಡಗಾಸ್ಕರ್ ಅಲ್ಲಿ, ಮಾಲ್ಡೀವ್ಸ್ ಅಲ್ಲಿ ಹಾಗೆ ಶ್ರೀಲಂಕಾದಲ್ಲಿ ಕೂಡ ತನ್ನ ಒಂದಷ್ಟು ಬಂದರುಗಳನ್ನು ಇಟ್ಕೊಂಡಿದೆ. ಇದರ ಜೊತೆಗೆ ನಮ್ಮ ಕೊಚ್ಚಿ, ಕಾರವಾರ, ಅಂಡಮಾನ್ನ ಪೋರ್ಟ್ ಬ್ಲೇರ್ ಹೀಗೆ ಭಾರತದ ಒಂದಷ್ಟು ಬಂದರುಗಳು ಕೂಡ ಹಿಂದೂ ಮಹಾಸಾಗರದ ಮೇಲೆ ಭಾರತದ ಹಿಡಿತ ಹೆಚ್ಚಾಗೋದಕ್ಕೆ ಅನುಕೂಲವನ್ನು ಮಾಡಿಕೊಡ್ತಾ ಇವೆ. ಇನ್ನು ಮಾಲ್ಡೀವ್ಸ್ ಮೇಲೆ ಇಷ್ಟು ದಿನ ಭಾರತದ ಪ್ರಭಾವ ಆಯಿತು, ಆದರೆ ಈಗ ಅಲ್ಲಿ ಚೀನಾ ಬೆಂಬಲಿತ ಅಧ್ಯಕ್ಷ ಆಡಳಿತವನ್ನು ನಡೆಸ್ತಾ ಇರೋದ್ರಿಂದ ಈಗ ಅಲ್ಲಿ ಚೈನಾದ ಪ್ರಭಾವ ನಿಧಾನವಾಗಿ ಹೆಚ್ಚಾಗ್ತಾ ಇದೆ. ಮಾಲ್ಡೀವ್ಸ್ ನ ಮಕನೂದ್ ದ್ವೀಪಗಳಲ್ಲಿ ಓಷನ್ ಅಬ್ಸರ್ವೇಟರಿ ಒಂದನ್ನ ನಿರ್ಮಾಣ ಮಾಡೋದಕ್ಕೆ ಚೈನಾ ಪ್ರಯತ್ನವನ್ನು ಆರಂಭ ಮಾಡ್ತಾ ಇದೆ. ಈ ಮಕನೂದ್ ಅನ್ನೋದು ನಮ್ಮ ಲಕ್ಷದ್ವೀಪದ ಮಿನಿಕಾಯಿಗೆ ತುಂಬಾನೇ ಹತ್ತಿರ ಇರುತ್ತೆ. ಇದು ಒಂದ್ ಸ್ವಲ್ಪ ಮಟ್ಟಿಗೆ ಭಾರತ ಎಚ್ಚರವಾಗಿರಬೇಕಾದ ಅಗತ್ಯವನ್ನು ತೋರಿಸ್ತಾ ಇದೆ. ಗೆಳೆಯರೆ, ಇನ್ನು ಇಲ್ಲಿ ಭಾರತ ಮತ್ತು ಚೈನಾಗಳಷ್ಟೇ ಅಲ್ಲ, ಈ ಹಿಂದೂ ಮಹಾಸಾಗರದ ಮೇಲೆ ಹಿಡಿತವನ್ನು ಸಾಧಿಸುವುದಕ್ಕೆ ಅಮೆರಿಕ ಕೂಡ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಅಮೆರಿಕ ಬ್ರಿಟಿಷ್ ಇಂಡಿಯನ್ ಓಷನ್ ಟೆರಿಟರಿಯಲ್ಲಿನ ಡಿಯಾಗೋ ಗಾರ್ಸಿಯಾದಲ್ಲಿ ನೌಕಾನೆಲೆಯನ್ನು ಹೊಂದಿದೆ. ಹಾಗೆ ಅರಬ್ ದೇಶಗಳಲ್ಲಿ ಕೂಡ ಅಮೆರಿಕಾದ ನೆಲೆಗಳಿವೆ. ಇನ್ನು ಭಾರತ ಒಮಾನ್ ನಲ್ಲಿನ ಪೋರ್ಟ್ ದುಕೂಮ್ ಅನ್ನ ಬಳಸಿಕೊಳ್ತಾ ಇದೆ. ಅಸೆಂಪ್ಷನ್ ಐಲ್ಯಾಂಡ್ಸ್ ಅಲ್ಲಿ, ಮಾರಿಷಸ್ ಅಲ್ಲಿ ಕೂಡ ಭಾರತ ತನ್ನ ನೆಲೆಯನ್ನ ಹೊಂದಿದೆ. ಹೀಗೆ ಹಿಂದೂ ಮಹಾಸಾಗರದಲ್ಲಿ ಭಾರತ ಮತ್ತು ಚೈನಾಗಳ ನಡುವೆ ದೊಡ್ಡ ಪೈಪೋಟಿನೇ ನಡೀತಿರೋ ಸಂದರ್ಭದಲ್ಲಿ ಈಗ ಶ್ರೀಲಂಕಾ ಮೇಲಿನ ಚೀನಾದ ಹಿಡಿತವನ್ನು ತಪ್ಪಿಸಿ ಅಲ್ಲಿ ಭಾರತ ತನ್ನ ಹಿಡಿತವನ್ನು ಸಾಧಿಸಿರೋದರ ಜೊತೆಗೆ ತನ್ನ ಸಬ್ಮರೀನ್ ಒಂದನ್ನು ಕೂಡ ಶ್ರೀಲಂಕಾಗೆ ಕಳುಹಿಸಿಕೊಡುವ ಮೂಲಕ ಹಿಂದೂ ಮಹಾಸಾಗರದಲ್ಲಿ ನಡೀತಾ ಇರೋ ಈ ಹಾವು ಏಣಿ ಆಟದಲ್ಲಿ ಭಾರತ ಒಂದು ಮೇಲುಗೈಯನ್ನ ಸಾಧಿಸಿದ ಹಾಗೆ ಕಾಣ್ತಾ ಇದೆ. ಮಾಲ್ಡೀವ್ಸ್ ನಲ್ಲಿ ಚೈನಾ ಆಟ ಕಟ್ಟೋದಾದ್ರೆ ಶ್ರೀಲಂಕಾದಲ್ಲಿ ಭಾರತ ಕೂಡ ಆಟ ಕಟ್ಟಬಲ್ಲದು ಅನ್ನೋದನ್ನ ಚೀನಿಯರಿಗೆ ತೋರಿಸಿಕೊಡೋದಷ್ಟೇ ಅಲ್ಲದೆ ಈ ಭಾಗದಲ್ಲಿ ಭಾರತ ಚೈನಾಗಿಂತಲೂ ಅತ್ಯಂತ ಶೀಘ್ರವಾಗಿ ತನ್ನ ಯುದ್ಧ ನೌಕೆಗಳನ್ನ, ಸಬ್ಮರೀನ್ ಅನ್ನ ಕಳುಹಿಸಿಕೊಡುವ ಸಾಮರ್ಥ್ಯವನ್ನ ಹೊಂದಿದೆ ಅನ್ನೋದನ್ನ ಕೂಡ ಇಲ್ಲಿ ಭಾರತ ತೋರಿಸ್ತಾ ಇದೆ. ಜೊತೆಗೆ ಇತ್ತೀಚೆಗೆ ಕೆಂಪು ಸಮುದ್ರದ ಭಾಗದಲ್ಲಿ ನಡೀತಾ ಇರೋ ಸೊಮಾಲಿಯಾ ಕಡಲ್ಗಳ್ಳರ ಹಾವಳಿಯಿಂದ ಈ ಭಾಗದಲ್ಲಿ ಸಂಚರಿಸುವ ವ್ಯಾಪಾರಿ ಹಡಗುಗಳನ್ನ ಕಾಪಾಡೋ ನಿಟ್ಟಿನಲ್ಲಿ ಕೂಡ ಭಾರತ ದೊಡ್ಡ ಪ್ರಮಾಣದ ಕೊಡುಗೆಯನ್ನು ಕೊಡ್ತಾ ಇದೆ. ಮತ್ತು ಹಿಂದೂ ಮಹಾಸಾಗರದಲ್ಲಿ ಯಾವತ್ತಿಗೂ ಕೂಡ ಭಾರತನೇ ಅಗ್ರೇಸರ ಅನ್ನೋದನ್ನ ಭಾರತ ಇಲ್ಲಿ ಸಾಬೀತುಪಡಿಸ್ತಾ ಇದೆ. ಇದು ಗೆಳೆಯರೆ, ಹಿಂದೂ ಮಹಾಸಾಗರದಲ್ಲಿ ಅದರಲ್ಲೂ ಶ್ರೀಲಂಕಾದಲ್ಲಿ ಚೈನಾಗೆ ಗೇಟ್ ಪಾಸ್ ಅನ್ನು ಕೊಟ್ಟು ಭಾರತ ಎಂಟ್ರಿ ಪಡ್ಕೊಂಡಿರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.